ಎಲ್ಲರಿಗೂ ನಮಸ್ಕಾರ. ಜನವರಿ 1 ಮತ್ತು 2ರ ಪ್ರಮುಖ ಪ್ರಚಲಿತ ಘಟನೆಗಳು. ಪ್ರಶ್ನೆ 1. 2025ರಲ್ಲಿ ಭಾರತವು ಜಗತ್ತಿನ 4ನೆಯ ಅತಿ ದೊಡ್ಡ ಆರ್ಥಿಕತೆಯಾಗಲು ಯಾವ ದೇಶವನ್ನು ಮೀರಿಸಿದೆ? ಆಯ್ಕೆಗಳು: ಎ. ಜರ್ಮನಿ, ಬಿ. ಜಪಾನ್, ಸಿ. ಯುನೈಟೆಡ್ ಕಿಂಗ್ಡಮ್, ಡಿ. ಫ್ರಾನ್ಸ್. ಉತ್ತರ ಬಿ. ಜಪಾನ್. ಪ್ರಶ್ನೆ 2. ಭಾರತದ ರಾಷ್ಟ್ರೀಯ ಮಟ್ಟದ ಎಐ ಸಂಶೋಧನಾ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಗುತ್ತಿದೆ? ಆಯ್ಕೆಗಳು: ಎ. ಬೆಂಗಳೂರು, ಬಿ. ಹೈದರಾಬಾದ್, ಸಿ. ಗಿಫ್ಟ್ ಸಿಟಿ ಗಾಂಧಿನಗರ್, ಡಿ. ಪುಣೆ. ಉತ್ತರ ಸಿ. ಗಿಫ್ಟ್ ಸಿಟಿ ಗಾಂಧಿನಗರ್. ಪ್ರಶ್ನೆ 3. 8ನೆಯ ವೇತನ ಆಯೋಗವು ಯಾವ ದಿನಾಂಕದಿಂದ ಜಾರಿಗೆ ಬರಲಿದೆ ಎಂದು ನಿರೀಕ್ಷಿಸಲಾಗಿದೆ? ಆಯ್ಕೆಗಳು: ಎ. 1 ಜನವರಿ 2026, ಬಿ. 1 ಏಪ್ರಿಲ್ 2026, ಸಿ. 1 ಜುಲೈ 2026, ಡಿ. ಆಗಸ್ಟ್ 1, 2026. ಉತ್ತರ ಎ. 1 ಜನವರಿ 2026. ಪ್ರಶ್ನೆ 4. 2024 ಮತ್ತು 25ನೇ ಹಣಕಾಸು ವರ್ಷದಲ್ಲಿ ಭಾರತದಲ್ಲಿ ಎಷ್ಟು ಟ್ರೇಡ್ಮಾರ್ಕ್ ನೋಂದಣಿಗಳು ನಡೆದವು? ಆಯ್ಕೆಗಳು: ಎ. 2 ಲಕ್ಷಕ್ಕಿಂತ ಹೆಚ್ಚು, ಬಿ. 3 ಲಕ್ಷಕ್ಕಿಂತ ಹೆಚ್ಚು, ಸಿ. 4 ಲಕ್ಷಕ್ಕಿಂತ ಹೆಚ್ಚು, ಡಿ. 5.5 ಲಕ್ಷಕ್ಕಿಂತ ಹೆಚ್ಚು. ಉತ್ತರ ಡಿ. 5.5 ಲಕ್ಷಕ್ಕಿಂತ ಹೆಚ್ಚು. ಪ್ರಶ್ನೆ 5. ಭಾರತ ಅಭಿವೃದ್ಧಿಪಡಿಸಿದ ಓಪನ್ ಸೋರ್ಸ್ ಔಷಧ ಸಂಶೋಧನಾ ಸಾಧನದ ಹೆಸರು ಏನು? ಆಯ್ಕೆಗಳು: ಎ. ಡ್ರಗ್ನೆಟ್, ಬಿ. ಪಾಥ್ಜೆನೈನ್, ಸಿ. ಓಪನ್ ಫಾರ್ಮಾ, ಡಿ. ಬಯೋಸ್ಟ್ಯಾಕ್. ಉತ್ತರ ಬಿ. ಪಾಥ್ಜೆನೈ. ಪ್ರಶ್ನೆ 6. ಎನ್ಐಎ ನಿರ್ದೇಶಕ ಜನರಲ್ ಆಗಿ ಹೆಚ್ಚುವರಿ ಜವಾಬ್ದಾರಿ ಯಾರಿಗೆ ನೀಡಲಾಗಿದೆ? ಆಯ್ಕೆಗಳು: ಎ. ರಾಕೇಶ್ ಅಗರ್ವಾಲ್, ಬಿ. ಅಲೋಕ್ ವರ್ಮಾ, ಸಿ. ಸಂಜಯ್ ಅರೋರಾ, ಡಿ. ಅಜಿತ್ ದೋವಲ್. ಉತ್ತರ ಎ. ರಾಕೇಶ್ ಅಗರ್ವಾಲ್. ಪ್ರಶ್ನೆ 7. ಉನ್ನತ ಶಿಕ್ಷಣದ ಜಾಗತಿಕ ಮಾದರಿಯಾಗಿ ನೀತಿ ಆಯೋಗ ಯಾವ ವಿಶ್ವವಿದ್ಯಾಲಯವನ್ನು ಗುರುತಿಸಿದೆ? ಆಯ್ಕೆಗಳು: ಎ. ಐಐಟಿ ಮದ್ರಾಸ್, ಬಿ. ಜೆಎನ್ಯು, ಸಿ. ಗುಜರಾತ್ ಬಯೋಟೆಕ್ನಾಲಜಿ ವಿಶ್ವವಿದ್ಯಾಲಯ, ಡಿ. ಐಐಎಸ್ಸಿ ಬೆಂಗಳೂರು. ಉತ್ತರ ಸಿ. ಗುಜರಾತ್ ಬಯೋಟೆಕ್ನಾಲಜಿ ವಿಶ್ವವಿದ್ಯಾಲಯ. ಪ್ರಶ್ನೆ 8. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಗುಣಮಟ್ಟ ಹೆಚ್ಚಿಸಲು ಯಾವ 2 ಸಂಸ್ಥೆಗಳು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿ ಮಾಡಿವೆ? ಆಯ್ಕೆಗಳು: ಎ. ಎನ್ಎಚ್ಎಐ ಮತ್ತು ಐಐಟಿ ದೆಹಲಿ, ಬಿ. ಎನ್ಟಿಎಚ್ ಮತ್ತು ಎನ್ಎಚ್ಎಐ, ಸಿ. ಬಿಆರ್ಒ ಮತ್ತು ಎನ್ಎಚ್ಎಐ, ಡಿ. ಮೋರ್ತ್ ಮತ್ತು ಸಿಪಿಡಬ್ಲ್ಯೂಡಿ. ಉತ್ತರ ಬಿ. ಎನ್ಟಿಎಚ್ ಮತ್ತು ಎನ್ಎಚ್ಎಐ. ಪ್ರಶ್ನೆ 9. ಐಐಟಿ ಕಾನ್ಪುರದ ಸಹಯೋಗದಲ್ಲಿ ಎಐ ಆಧಾರಿತ ದೂರು ನಿವಾರಣಾ ವ್ಯವಸ್ಥೆಯನ್ನು ಯಾವ ರಾಜ್ಯ ಸರ್ಕಾರ ಆರಂಭಿಸಿದೆ? ಆಯ್ಕೆಗಳು: ಎ. ದೆಹಲಿ, ಬಿ. ಮಧ್ಯಪ್ರದೇಶ್, ಸಿ. ಹರಿಯಾಣ, ಡಿ. ಉತ್ತರ ಪ್ರದೇಶ್. ಉತ್ತರ ಎ. ದೆಹಲಿ. ಪ್ರಶ್ನೆ 10. ಹೊಸ ಕಾರ್ಯನಿರ್ವಾಹಕ ನಿರ್ದೇಶಕರು ಮತ್ತು ಮಧ್ಯಂತರ ಸಿಎಫ್ಒ ನೇಮಕಾತಿಗಳೊಂದಿಗೆ ಉನ್ನತ ನಿರ್ವಹಣೆಯಲ್ಲಿ ಪ್ರಮುಖ ಬದಲಾವಣೆಗಳನ್ನು ಯಾವ ಬ್ಯಾಂಕ್ ಘೋಷಿಸಿತು? ಆಯ್ಕೆಗಳು: ಎ. ಐಡಿಎಫ್ಸಿ ಫಸ್ಟ್ ಬ್ಯಾಂಕ್, ಬಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸಿ. ಯೆಸ್ ಬ್ಯಾಂಕ್, ಡಿ. ಆರ್ಬಿಎಲ್ ಬ್ಯಾಂಕ್. ಉತ್ತರ ಡಿ. ಆರ್ಬಿಎಲ್ ಬ್ಯಾಂಕ್. ಪ್ರಶ್ನೆ 11. 2025ರಲ್ಲಿ ಆರ್ಬಿಐ ಯಾವ ಎನ್ಬಿಎಫ್ಸಿ ನಿಯಂತ್ರಣ ಚೌಕಟ್ಟನ್ನು ಪರಿಶೀಲಿಸಿತು? ಆಯ್ಕೆಗಳು: ಎ. ತ್ವರಿತ ತಿದ್ದುಪಡಿ ಕ್ರಮ, ಬಿ. ಪ್ರಮಾಣ ಆಧಾರಿತ ನಿಯಂತ್ರಣ ವ್ಯವಸ್ಥೆ, ಸಿ. ಬಾಸೆಲ್ III ಚೌಕಟ್ಟು, ಡಿ. ಯೋಗ್ಯತಾ ಮಾನದಂಡಗಳು. ಉತ್ತರ ಬಿ. ಪ್ರಮಾಣ ಆಧಾರಿತ ನಿಯಂತ್ರಣ ವ್ಯವಸ್ಥೆ. ಪ್ರಶ್ನೆ 12. ಆರ್ಬಿಐ ಪ್ರಕಾರ 2024-25ರಲ್ಲಿ ಎಟಿಎಂಗಳ ಸಂಖ್ಯೆ ಇಳಿಕೆಗೆ ಮುಖ್ಯ ಕಾರಣ ಏನು? ಆಯ್ಕೆಗಳು: ಎ. ಡಿಜಿಟಲ್ ಪಾವತಿಗಳ ಹೆಚ್ಚಳ, ಬಿ. ನಗದು ಬೇಡಿಕೆಯ ಇಳಿಕೆ, ಸಿ. ಬ್ಯಾಂಕ್ ವಿಲೀನಗಳು, ಡಿ. ಹೆಚ್ಚಿನ ನಿರ್ವಹಣಾ ವ್ಯವಸ್ಥೆ. ಉತ್ತರ ಎ. ಡಿಜಿಟಲ್ ಪಾವತಿಗಳ ಹೆಚ್ಚಳ. ಪ್ರಶ್ನೆ 13. 2024-25ರ ಹಣಕಾಸು ವರ್ಷದಲ್ಲಿ ಭಾರತದ ಬ್ಯಾಂಕ್ ಕ್ರೆಡಿಟ್ ವೃದ್ಧಿ ದರ ಎಷ್ಟು? ಆಯ್ಕೆಗಳು: ಎ. 8%, ಬಿ. 10%, ಸಿ. ಸುಮಾರು 12%, ಡಿ. 15%. ಉತ್ತರ ಸಿ. ಸುಮಾರು 12%. ಪ್ರಶ್ನೆ 14. ಕಾರ್ಬನ್ಗಳು ಮತ್ತು ಟಾರ್ಪಿಡೋಗಳ ಖರೀದಿಗಾಗಿ ಸಹಿ ಮಾಡಲಾದ ರಕ್ಷಣಾ ಒಪ್ಪಂದಗಳ ಒಟ್ಟು ಮೌಲ್ಯ ಎಷ್ಟು? ಆಯ್ಕೆಗಳು: ಎ. 3,200 ಕೋಟಿ, ಬಿ. 4,666 ಕೋಟಿ, ಸಿ. 5,100 ಕೋಟಿ, ಡಿ. 6,250 ಕೋಟಿ. ಉತ್ತರ ಬಿ. 4,666 ಕೋಟಿ. ಪ್ರಶ್ನೆ 15. 2025ರಲ್ಲಿ ಮಹಿಳಾ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ಭಾರತೀಯ ಆಟಗಾರ್ತಿ ಯಾರು? ಆಯ್ಕೆಗಳು: ಎ. ಜಮೀಮಾ ರೋಡ್ರಿಗ್ಸ್, ಬಿ. ಸ್ಮೃತಿ ಮಂದಣ್ಣ, ಸಿ. ಹರ್ಮನ್ಪ್ರೀತ್ ಕೌರ್, ಡಿ. ದೀಪ್ತಿ ಶರ್ಮಾ. ಉತ್ತರ ಡಿ. ದೀಪ್ತಿ ಶರ್ಮಾ. ಪ್ರಶ್ನೆ 16. ಕಾಕೋಯಿ ರಿಸರ್ವ್ ಅರಣ್ಯದಲ್ಲಿ
ಕ್ಲೌಡೆಡ್ ಚಿರತೆ ಕ್ಲೌಡೆಡ್ ಲೆಪರ್ಡ್ನ ಮೊದಲ ಕ್ಯಾಮ್ರಾ ಟ್ರ್ಯಾಪ್ ದೃಶ್ಯ ದಾಖಲಾಗಿದ್ದು ಯಾವ ರಾಜ್ಯದಲ್ಲಿ? ಆಯ್ಕೆಗಳು ಎ ಅಸ್ಸಾಂ, ಬಿ ನಾಗಾಲ್ಯಾಂಡ್, ಸಿ ಮೇಘಾಲಯ, ಡಿ ಅರುಣಾಚಲ್ ಪ್ರದೇಶ್. ಉತ್ತರ ಎ ಅಸ್ಸಾಂ. ಪ್ರಶ್ನೆ 17. 2025ರ ಮೋಸ್ಟ್ ಅಚೀವ್ಡ್ ಚೈನೀಸ್ ಅವಾರ್ಡ್ MACA ಪಡೆದ ಮೊದಲ ಚಿತ್ರಕಾರ ಯಾರು? ಆಯ್ಕೆಗಳು ಎ ಐ ವೇಯಿವೇಯಿ, ಬಿ ಝ್ಯಾಂಗ್ ಡೆಮೋ, ಸಿ ಶು ಬೆಹೋಂಗ್, ಡಿ ಫ್ಯಾನ್ಜಿಂಗ್. ಉತ್ತರ ಬಿ ಝ್ಯಾಂಗ್ ಡೆಮೋ. ಪ್ರಶ್ನೆ 18. ವೈದ್ಯಕೀಯ ಶಿಕ್ಷಣದಲ್ಲಿ ಪಾರದರ್ಶಕತೆ ಮತ್ತು ಸಮನ್ವಯ ಹೆಚ್ಚಿಸಲು ಸ್ವಾಸ್ಥ್ಯ ಸಂವಾದ್ ಡಿಜಿಟಲ್ ವೇದಿಕೆಯನ್ನು ಯಾವ ರಾಜ್ಯ ಆರಂಭಿಸಿದೆ? ಆಯ್ಕೆಗಳು ಎ ಮಧ್ಯಪ್ರದೇಶ್, ಬಿ ಗುಜರಾತ್, ಸಿ ಉತ್ತರ ಪ್ರದೇಶ್, ಡಿ ರಾಜಸ್ಥಾನ್. ಉತ್ತರ ಡಿ ರಾಜಸ್ಥಾನ್. ಪ್ರಶ್ನೆ 19. ಜಸ್ಟಿಸ್ ಮಿಷನ್ 2025 ಎಂಬ ನೇರ ಯುದ್ಧಾಭ್ಯಾಸವನ್ನು ತೈವಾನ್ ಸುತ್ತ ಯಾವ ದೇಶ ಆರಂಭಿಸಿತು? ಆಯ್ಕೆಗಳು ಎ ಅಮೆರಿಕ, ಬಿ ಜಪಾನ್, ಸಿ ಚೀನಾ, ಡಿ ದಕ್ಷಿಣ ಕೊರಿಯಾ. ಉತ್ತರ ಸಿ ಚೀನಾ. ಪ್ರಶ್ನೆ 20. ಭಾರತದ ಮೊದಲ ಸ್ವದೇಶಿ MRI ಸ್ಕ್ಯಾನರ್ ಅಭಿವೃದ್ಧಿಪಡಿಸಿದ ಸ್ಟಾರ್ಟಪ್ಗೆ ಬೆಂಬಲ ನೀಡಿದ ಕಂಪನಿ ಯಾವುದು? ಆಯ್ಕೆಗಳು ಎ ಝೋಹೋ, ಬಿ ಇನ್ಫೋಸಿಸ್, ಸಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಡಿ ವಿಪ್ರೋ. ಉತ್ತರ ಎ ಝೋಹೋ. ಧನ್ಯವಾದಗಳು.